ನಿಮ್ ಪರವಾಗಿ ಸೆಲೆಬ್ರಿಟೀಸ್ ಬಂದ್ರಲ್ಲ ಅವ್ರನ್ನ ಯಾಕೆ ಮರಿತೀರಿ ನೀವು? ಬಂದ್ರಲ್ಲ ಪ್ರಕಾಶ್ ರಾಜ್ ಬಂದ್ರು, ನಮ್ಮಂದು ಕವಿರಾಜ್ ಕಿಶೋರ್ ಸರ್ ಬಂದಿದ್ದಾರೆ. ನಮ್ಮ ಎಂಟೈರ್ ನಮ್ಮ ಒಂದು ಕರ್ನಾಟಕ ಇಬ್ರು ಮೂರು ಜನ ಅಷ್ಟೇ ಈ ರೀತಿ ಒಂದು ಬಂದು ಹೇಳಿದ್ರು. ಮಿಕ್ಕಿದವರೆಲ್ಲ ಅವ್ರಾಯ್ತು, ಅವರ ಒಂದು ಕೆಲಸ ಆಯ್ತು ಅನ್ನೋ ರೀತಿನಲ್ಲೇ ಇದ್ದಾರೆ. ಬಟ್ ನಾವೇನ್ ಹೇಳ್ತೀವಿ ಅಂದ್ರೆ ಅಫ್ಕೋರ್ಸ್ ಸೆಲೆಬ್ರಿಟೀಸ್ ಆದವರು ಸಮಾಜದ ಪರ ಒಂದು ಕಳಕಳಿ ಇರಬೇಕು. ಯಾಕಂದ್ರೆ ಸಮಾಜನೇ ಅವ್ರನ್ನ ನಡೆಸ್ಕೊಂತ ಬಂದಿರೋದು, ಅವರ ಒಂದು ಯಶಸ್ಸಿಗೆ ಕಾರಣ ಆಗಿರೋದು ಸಮಾಜ. ಅಂದ್ರೆ ಸೆಲೆಬ್ರಿಟೀಸ್ ಗೆದ್ದವ್ರ ಬಾಲ ಹಿಡಿತಾರೆ ಅಂತಾರ ಬಹಳಷ್ಟು ಜನ ಸರ್, ಬಹಳಷ್ಟು ಜನ ಅಂತೂ ಇದೇ ರೀತಿನಲ್ಲೇ ಅವರು ಒಂದು ಇದು ಮಾಡ್ತಾರೆ. ಯಾವ ರೀತಿ ಒಂದು ಕಾರ್ಪೊರೇಟೀಕರಣ ಒಂದು ನಡೆದಿದೆ, ಫಿಲ್ಮ್ ಇಂಡಸ್ಟ್ರಿನೇ ಆಗಿರ್ಬೋದು, ಹಾಡಿನ ಇಂಡಸ್ಟ್ರಿನೇ ಆಗಿರ್ಬೋದು, ಅವ್ರು ಯಾವ್ದಿದ್ರು ಒಂದು ಗೆಲ್ಲೋ ಒಂದು ಪಕ್ಷ, ಗೆಲ್ಲೋ ಒಂದು ಅಧಿಕಾರದವ್ರ ಜೊತೆ ಚೆನ್ನಾಗಿರ್ಬೇಕು, ಅವ್ರು ಒಳ್ಳೊಳ್ಳೆ ಮೂವೀಸ್ಗಳು ಬರಬೇಕು, ರಿಲೀಸ್ ಆಗಬೇಕು, ಅಷ್ಟು ಸಾಕು. ಅಧಿಕಾರದ ವಿರುದ್ಧ ಮಾತಾಡೋಕೆ ಭಯ ಇದೆಯಾ ನಮ್ಮ ದೇಶದಲ್ಲಿ? ಖಡಾಖಂಡಿತವಾಗಿದೆ ಸರ್, ಖಡಾಖಂಡಿತವಾಗಿ ಯಾವ ರೀತಿ ಜನರನ್ನ ಟಾರ್ಗೆಟ್ ಮಾಡಲಾಗ್ತಿದೆ. ಇದೇ ಒಂದು ಸನ್ನಿವೇಶದಲ್ಲಿ ನಮ್ಮ ಒಂದು ಸಂಘಟನೆದವ್ರದ್ದೇ ಹೇಳ್ತೀನಿ. 28ನೇ ತಾರೀಕು ಇದೇ ಕಳೆದ ತಿಂಗಳಲ್ಲಿ, ಇವಾಗ ಜುಲೈ 28ನೇ ತಾರೀಕು, ಒಂದು 29ನೇ ತಾರೀಕಿಗೆ ಕೇಸ್ ರಿಜಿಸ್ಟರ್ ಆಗುತ್ತೆ. ಯಾರು ಅಂದ್ರೆ ನಮ್ಮ ಒಂದು ಆರ್ಗನೈಸೇಷನ್ ಮೆಂಬರೇನೆ ಫ್ರೀಡಂ ಪಾರ್ಕ್ನಲ್ಲಿ 7 ದಿನಗಳಿಂದ ಹೋರಾಟ ನಡೀತಾ ಬಂದಿದೆ. ಅದರಲ್ಲಿ ನಮ್ಮ ಒಂದು ಸಂಘಟನೆನೂ ಮುಂಚೂಣಿಯಲ್ಲಿ ತಗೊಂತ ಬರ್ತಿದೆ. ಅವರು ಹೇಳಿದ್ದೇನೋ ಧರ್ಮೇಂದ್ರ ರೆಸಿಗ್ನೇಷನ್, ಮೋದಿ ಅವರ ರೆಸಿಗ್ನೇಷನ್ ಸಹ ಕೇಳಬೇಕು ಅಂತ ಹೇಳಿ ಘೋಷಣೆಗಳು ಹಾಕಿದ್ದಕ್ಕೋಸ್ಕರ ಅವತ್ತಿನ ಸಾಯಂಕಾಲ ಅವರು ಮನೆ ಹತ್ರ ನಡ್ಕೊಂಡು ಹೋಗ್ಬೇಕಾದ್ರೆ ಯಾರೋ ಒಂದಷ್ಟು ಜನ ಗೂಂಡಾಗಳು ಬಂದು ಮುಖ ಮಾಸ್ಕ್ ಎಲ್ಲ ಹಾಕೊಂಡು ನಿಮ್ಗೆ ಮೋದಿ ರೆಸಿಗ್ನೇಷನ್ ಬೇಕಾ ಅಂತೆಲ್ಲ ಹೇಳಿ ಹೊಡೆದಿದ್ದಾರೆ. ಅವನ ಕಾಲ್ಗೆ ಏಟಾಗಿದೆ, MLC ಸಹ ರಿಪೋರ್ಟ್ ಆಗಿದೆ, ಜಾಲ FIR ಸಹ ನಾವು ರಿಜಿಸ್ಟರ್ ಮಾಡಿಸಿದೀವಿ. ಈ ರೀತಿ ಒಂದು ಸಮಾಜದಲ್ಲಿ ನಾವು ಮೋದಿ ವಿರುದ್ಧ ಯಾರು ಧಿಕ್ಕಾರಕ್ಕೆ ಹೋಗ್ಬಾರ್ದು, ಮೋದಿಗೆ ರಾಜೀನಾಮೆ ಕೇಳಬಾರ್ದು, ಏಕಚಕ್ರಾಧಿಪತ್ಯ ದೇಶ, ಒಂದು ಸರ್ವಾಧಿಕಾರ ಒಂದು ದೇಶದ ಕಡೆಗೆ ಹೋಗ್ಬೇಕು. ಮೋದಿ ಅಂತಂದ್ರೆ ಅವರು ಮನುಷ್ಯನಲ್ಲ, ಅವರು ಮನುಷ್ಯನಿಂದ ತುಂಬಾ ಮೇಲೆ ಅನ್ನೋ ರೀತಿ ಒಂದು ಈ ಕೋಟಪ್ಪ. ಈ ನಮ್ಮ ಭಾರತದ ಯುವಕರ ಜೊತೆ ನಿಲ್ಲಬೇಕಾದಂಥ ಪ್ರಧಾನಿಗಳು ಅಥವಾ ಈ ದೇಶದ ಜನತೆ ಅವ್ರಿಗೆ ಗುಂಡು ಹೊಡಿತಾರೆ, ಪೆಲೆಟ್ಗಳ ಹೊಡಿತಾರೆ, ಅವ್ರನ್ನ ಕಂಡ ಹಾಗೆ ಹೆಣ್ಣು ಮಕ್ಕಳನ್ನು ಚಿತ್ರಹಿಂಸೆ ಕೊಡ್ತಾರೆ. ಇದು ಭಾರತದ ಆಳುವಂಥ BJP ಇದೆಯಲ್ಲ, ಸಂಪ್ರದಾಯಬದ್ಧ ಸಂಸ್ಕೃತಿ ಇರುವಂಥ ಪಕ್ಷ ನಮ್ಮದು BJP ಅಂತ. ಹೆಣ್ಣು ಮಕ್ಕಳನ್ನು ಹೀನಾಮಾನವಾಗಿ ಹೊಡಿತಾರೆ. ಇದನ್ನ ಹೆಂಗೆ ನೋಡುತ್ತೆ ABVP? ನೋಡಿ ಸರ್, ಈಗ CJPಯ ಪ್ರತಿಭಟನೆಯನ್ನು ನಾವು ಇಟ್ಕೊಂಡು ನೋಡಿದ್ರೆ 2 ರೀತಿಯಾದ ಪ್ರತಿಭಟನಾ ದೃಷ್ಟಿಕೋನಗಳು ಕಾಣ್ತವೆ. ನೀವು CJP ಪ್ರತಿಭಟನೆ ಮಾಡುವಂಥದ್ದನ್ನು ಪರವಾಗಿ ಇಟ್ಕೊಂಡು ಅವ್ರ ಬಗ್ಗೆ ಕನಿಕರ ಇಟ್ಕೊಂಡು ನೀಟ್ನ ಬಗ್ಗೆ ಕುರಿತು ಒಂದು ಕಾಳಜಿನ ಇಟ್ಕೊಂಡು ಯೋಚನೆ ಮಾಡಿದ್ರೆ ಒಳ್ಳೇದು ಅನಿಸುತ್ತೆ. ಆದರೆ ಇದ್ರ ಹಿಂದೆ ಒಂದು ಥರದ ಬೇರೆ ಥರದ ಪ್ರತಿಭಟನೆ ಆಗಿದೆ. ಅಲ್ಲಿ ಹೇಳಿದ್ನಲ್ಲ, ಆಂಟಿ ನ್ಯಾಷನಲ್ ಆಕ್ಟಿವಿಸ್ಟ್ಗಳು ಬಂದಿದ್ರು, ಕೆಲವರು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂತವರು ಬಂದಿದ್ರು. ನಾನು ಇಷ್ಟೊತ್ತೇ ಅದೇ ಹೇಳಿದಲ್ಲ ಸರ್, ಉಮರ್ ಖಾಲಿದ್ನ ಘೋಷಣೆ ಕೂದ ಅವ್ರು ಹೇಳ್ತಾರಲ್ಲ ಕೋರ್ಟ್ನಲ್ಲಿ ಪ್ರೂವ್ ಆಗಿಲ್ಲಪ್ಪ, ಹೆಂಗೆ ಹೇಳ್ತೀರಾ ನೀವು? ಜುಡಿಷಿಯರಿ ಸಿಸ್ಟಮ್ ಅಲ್ಲಿ ಸಿಸ್ಟಮ್ ಬಗ್ಗೆ ಅಕ್ಯೂಸ್ಡ್ ಬೇರೆ, ಕನ್ವಿಕ್ಟೆಡ್ ಬೇರೆ. ಹೌದು, ಅಕ್ಯೂಸ್ಡ್ ಬೇರೆ, ಕನ್ವಿಕ್ಟೆಡ್ ಬೇರೆ ಅಲ್ಲ ಸರ್. ಕನ್ವಿಕ್ಟೆಡ್ ಬಟ್ ಹಂಗಂತೇಳಿ ಈಗ ಬೇಕಾದ ಘೋಷಣೆಗಳನ್ನು ಕೂಕೊಂಡ್ ತಿರ್ಗಾಡ್ತಾರ. 371 ಅನ್ನುವಂಥದ್ದು ಭಾರತದ ಕಾಶ್ಮೀರ, ಭಾರತದ 370 ಭಾರತದ ಕಾಶ್ಮೀರ ಅನ್ನುವಂಥದ್ದು ಭಾರತದ ಒಂದು ಭಾಗ ಹೌದೋ ಇಲ್ವೋ ಅಂತ ಕೂಡ ಚರ್ಚೆ ಆಗ್ಲಿ, ಅದ್ರ ಬಗ್ಗೆ ನಡೀತೆ. ಆದ್ರೆ ಇದು ಪಾರ್ಟಿ ಅಲ್ಲ, ಇದು ಭಾರತಕ್ಕೆ ಸಂಬಂಧಪಟ್ಟಿದೆಯಲ್ಲ ಅಂತ ಹೇಳಿ, ಮತ್ತೆ ಭಾರತವನ್ನು ತುಂಡರಿಸ್ತೀವಿ ಅಂತ ಹೇಳಿ, ಚಿಕನ್ ನೆಕ್ ಅನ್ನುವಂಥದ್ದು ಇರುವಂತದ್ದನ್ನ ಅದನ್ನ ಕಟ್ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಕೂಗೋದವ್ರ ವಿರುದ್ಧ ಆಗ್ಲಾಗ್ಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅವ್ರ ವಿರುದ್ಧ ಆರೋಪಗಳು ಬಂದಿವೆ, ಕೋರ್ಟ್ ನಲ್ಲಿ ವಿಚಾರಣೆ ನಡೀತಿದೆ. ನೀವು ಜುಡಿಷಿಯರಿ ಸಿಸ್ಟಮ್ ಕ್ವಶನ್ಗಳನ್ನ ಮಾಡಿ ಯಾಕೆ ಇಷ್ಟು ಡಿಲೇ ಆಗ್ತದೆ ಅದ್ರ ಬಗ್ಗೆ ನೀವು ಯೋಚನೆ ಚರ್ಚೆ ಮಾಡಬೇಕು ಹೊರತು ಅವ್ರ ಸಮರ್ಥನೆ ಮಾಡ್ಕೊಂಡು ಅಂದ್ರೆ ನೀವು ಆ ದೇಶದ ಬಗ್ಗೆ ಆಗಿರ್ಲಿ, ಈ ಸಮಾಜದ ಬಗ್ಗೆ ಕೆಟ್ಟದಾಗಿ ಮಾತಾಡೋಣ ಸಮರ್ಥನೆ ಮಾಡ್ಕೊಂಡು ನೀವು ಅವ್ರ ಬಗ್ಗೆ ಚಾರ್ಜ್ ಆಗಿಲ್ಲ, ಅವ್ರ ಜೊತೆ ಏನು ಕನ್ವಿಕ್ಟ್ ಆಗಿಲ್ಲ ಅಂತ ಚರ್ಚೆ ಮಾಡೋದು ಇದೇ ಯಾವ ತರ ಸರಿ? ಈಗ ಸರಿಯಾದ ಸಾಕ್ಷಿ ಪುರಾವೆಗಳನ್ನು ಒದಗಿಸಬೇಕು. ಯಾರು ಒದಗಿಸಬೇಕು? ಸರ್ಕಾರ ತಾನೇ, ಪೊಲೀಸ್ ತಾನೇ. ಈಗ ನಾನು ಏನೋ ಒಂದು ಈಗ ನಾನೇ ಏನೋ ಒಂದು ಮಾತು ಅಂದೆ ಅನ್ಕೊಳ್ಳಿ, ನಾನು ದೇಶದ ವಿರುದ್ಧವಾಗಿ. ಈಗ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಈಗ ಜುಡಿಷಿಯರ್ ಪ್ರಕಾರ 6 ವರ್ಷ ಆಗುತ್ತೆ. ಒಂದು ಆರೋಪ ಬಂದ ಮೇಲೆ ಚಾರ್ಜ್ ಶೀಟ್ ಹೊರಿಸೋದು, ಅದಕ್ಕೆ ಬೇಕಾದ ಸಾಕ್ಷಿ ಪುರಾವೆಗಳನ್ನು ಸಂಗ್ರಹ ಮಾಡೋದು, ಕೋರ್ಟಿಗೆ ಸಬ್ಮಿಟ್ ಮಾಡೋದು ಯಾರು? ಅದು ಪೊಲೀಸರ ವ್ಯವಸ್ಥೆ. ಪೊಲೀಸರಂದ್ರೆ ಯಾರು? ಅಗೇನ್ ಸರ್ಕಾರ. ಡಿಪಾರ್ಟ್ಮೆಂಟ್ ಗಳಲ್ಲಿರುವಂತಹ ವೈಫಲ್ಯ ಬಗ್ಗೆ ಚರ್ಚೆ ಆಗ್ಲಿ, ಹಂಗೆ ಸಮರ್ಥನೆ ಮಾಡ್ಕೊಳ್ತೀರಾ ನೀವು? ಈಗ ಯಾರೋ ಒಬ್ರು ಕೊಲೆ ಮಾಡಿ ಬಂದಿರ್ತಾನೆ, ಆ ಕೊಲೆ ಮಾಡಿದ ವಿರುದ್ಧ ವಿಚಾರಣೆ ನಡೀತಿರುತ್ತೆ, ಆ ವ್ಯಕ್ತಿಯನ್ನು ಸಮರ್ಥನೆ ಮಾಡ್ಕೊಳ್ಳಿ. ಸಮರ್ಥನೆ ಅಲ್ಲ, ಸಾಬೀತಾಗ್ಲಿಕ್ಕೆ ಕ್ರಮ ತೆಗೆದುಕೊಳ್ಳಬೇಕು. ಉಮರ್ ಖಾಲಿದ್ನ ಬ್ಯಾನರ್ ಗಳನ್ನ ಹಿಡಿಯುವಂತದ್ದು ಏನಿದು? ಉಮರ್ ಖಾಲಿದ್ ಯಾರು ಗೊತ್ತಾ ಸರ್? 2016 JNU ನಡೆಯುವಂತ ಒಂದು ಎಲೆಕ್ಷನ್ ಸಂದರ್ಭದಲ್ಲಿ, ಅಂತ ಸಂದರ್ಭದಲ್ಲಿ ಉಮರ್ ಖಾಲಿದ್ ಮತ್ತೆ ಕನ್ನಯ್ಯ ಕುಮಾರ್ ಭಟ್ಟಾಚಾರ್ಯ ಇವರೆಲ್ಲರೂ ಕೂಡ ಒಂದೇ
ದೇಶದ ವೇದಿಕೆಯಲ್ಲಿರುವಂತಹ ನಾಯಕರು ಇವರು ಯಾರು ಸಾಮಾನ್ಯ ವಿದ್ಯಾರ್ಥಿಗಳ ಈ ನಾಯಕರು ಹೋಗಿರುವಂತಹ ಘೋಷಣೆಗಳ ವಿರುದ್ಧ ಕೇಸುಗಳಾದಾಗ ಅವ್ರ ವಿರುದ್ಧ ಚಾರ್ಜ್ ಶೀಟ್ ಆಗಿದೆ, ಅವ್ರ ವಿರುದ್ಧ ಚಾರ್ಜ್ ಶೀಟ್ ಆಗಿದೆ, ಅದ್ರ ಪ್ರಕರಣ ನಡೀತಾ ಇದೆ, ಇನ್ನು ಅದ್ರ ಬಗ್ಗೆ ಚರ್ಚೆ ಆಗಲಿ. ಮತ್ತೆ ಅಂತವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋದು ಯಾವ್ದ್ರಲ್ಲಿ? ಈಗ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ, ಸಿಜೆಪಿನೇ ಮಾಡ್ಲಿ, ಯಾವ್ದೋ ಒಂದು ಸಂಘಟನೆ ಮಾಡ್ಲಿ, ನೀಟ್ ಪ್ರಶ್ನೆ ಮಾಡಿ, ಕರ್ನಾಟಕ ರಾಜ್ಯ ಪ್ರಶ್ನೆ, ಯಾವ್ದನ್ನು ಪ್ರಶ್ನೆ ಮಾಡಿ, ಸುಧಾರಣೆ ಬಗ್ಗೆ ಪ್ರಶ್ನೆ ಮಾಡಿ, ಅವ್ರು ಸಮರ್ಥನೆ ಮಾಡ್ಕೊಳ್ಳೋದ್ರೆ ನಿಮ್ಗೆ ಏನ್ ಲಾಭ? ಅದ್ರ ಬಗ್ಗೆ ಚರ್ಚೆ ಆಗ್ಲೇನೋ ಅಂತವ್ರು ಅವ್ರನ್ನ ಅಂದ್ರೆ ಆ ನಾಯಕರನ್ನ ಮುಖವಾಡ ಇಟ್ಕೊಂಡು ನಿಮ್ಗೆ ಲಾಭ ಪಡ್ಕೊಳ್ಳೋ ಅವಶ್ಯಕತೆ ಬಿದ್ದಿದೆ, ಅನಿವಾರ್ಯತೆ ಬಂದಿದ್ದೀರಾ ಅಂತ ನಾನು ಸಂಘಟನೆಗಳ ಪ್ರಶ್ನೆ ಮಾಡ್ತೀನಿ. ನಾವ್ ಯಾರ ಬಗ್ಗೆ ಫೋಟೋ ಇಟ್ಕೊಂಡಿಲ್ಲ, ನಾವು ದೇಶದ ಪ್ರಧಾನಿಗಳಿಗೆ ಅವ್ರಿಗೆ ಸಮರ್ಥನೆ ಮಾಡ್ಕೊಳ್ಳೋ ಅನಿವಾರ್ಯತೆ ನಮ್ಗೆ ಬಂದಿಲ್ಲ.